ಈ ಪೋಟಿ ವೇಷ ಅನ್ನೋದು ಹುಲಿ ವೇಷವನ್ನ ಸ್ವಲ್ಪ ಮಟ್ಟಿಗೆ ಹೋಲುವಂತಹದ್ದು. ಹುಲಿ ವೇಷಕ್ಕೆ ಪೈಪೋಟಿ ನೀಡುವಂತಹ ರೀತಿಯಲ್ಲೂ ಇದು ಇರೋದ್ರಿಂದ ಇದಕ್ಕೆ ಪೋಟಿ ವೇಷ ಅಂತ ಬಹುಶಃ ಕರೀತಾ ಇದ್ದಾರೆ ಅನ್ಸುತ್ತೆ. ಒಬ್ಬ ವ್ಯಕ್ತಿ ರುದ್ರ ರೀತಿಯಲ್ಲಿ ಮೇಕಪ್ ಅನ್ನ ಮಾಡ್ಕೊಂಡಿರ್ತಾನೆ, ಮುಖಾಲಂಕಾರವನ್ನು ಮಾಡ್ಕೊಂಡಿರ್ತಾನೆ. ಅವನ ವೇಷವನ್ನು ನೋಡದೇನೆ ಬಹಳ ಭಯಂಕರವಾಗಿರುತ್ತೆ. ಅವರ ಕುಣಿತ ಕೂಡ ಅತ್ಯಂತ ಶಕ್ತಿಯನ್ನ ಬೇಡುವಂತಹ ಒಂದು ನೃತ್ಯ ಇದು, ಪೋಟಿ ವೇಷ. ದಯಮಾಡಿ ನೋಡಿ, ಅತ್ಯಂತ ಭಯಂಕರವಾದಂತಹ ದೃಶ್ಯ. ಈ ಒಂದು ಕಲಾ ಪ್ರಕಾರ ಈಗ ನಶಿಸಿ ಹೋಗ್ತಾ ಇದೆ, ಎಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ನಾವೆಲ್ಲ ತುಂಬ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇಂಥದ್ದೊಂದು ನೃತ್ಯವನ್ನು ನಾವು ನೋಡಿರೋದು ಉಂಟು. ಮಕ್ಕಳಾಗಿ ನಾವೆಲ್ಲ ಹೆದರ್ಕೊಂಡು ಓಡೋಗಿರೋದು ಉಂಟು. ಅಂಥ ಒಂದು ನೃತ್ಯ ಇದು.
ಇಂಥ ಶ್ರೀಮಂತವಾದಂತಹ ಭೀಭತ್ಸವಾದಂತಹ ಅಮೋಘವಾಗಿರುತ್ತಂತಹ ಅನೇಕ ನೃತ್ಯಗಳನ್ನು, ಅನೇಕ ಕಲಾ ಪ್ರಕಾರಗಳನ್ನು ನಾವಿವತ್ತು ಕಳ್ಕೊತಾ ಇದ್ದೀವಿ. ಇಂಥವಕ್ಕೆಲ್ಲ ಮತ್ತೆ ಮನ್ನಣೆ ಸಿಗಬೇಕು ಅಂತ ಇವತ್ತು ಸರ್ಕಾರ ಜಾನಪದ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದೆ, ಅಕಾಡೆಮಿಗಳನ್ನು ಸ್ಥಾಪನೆ ಮಾಡಿದೆ. ಜನಸಾಮಾನ್ಯರು ಕೂಡ ಅದರಲ್ಲಿ ಕೈ ಸೇರಿಸಿದಾಗ ಮಾತ್ರ ಅವಕ್ಕೆಲ್ಲ ಹೆಚ್ಚಿನ ಅರ್ಥ ಬರ್ತದೆ. ಈ ಒಂದು ನೃತ್ಯವನ್ನು ಹಗಲು ವೇಷ ಕಲಾವಿದರು, ಈ ದರೋಜಿ ಗ್ರಾಮದವರು, ಬುಡಗ ಜಂಗಮ ಜನಾಂಗಕ್ಕೆ ಸೇರಿದ ಈ ಕಲಾವಿದರು ಹಗಲು ವೇಷಗಳನ್ನು ಅಭಿನಯಿಸ್ತಾರೆ. ನೀವು ನೋಡಿರಬಹುದು ಅಂಗಡಿ ಸಾಲುಗಳಲ್ಲಿ, ಸಂತೆಗಳಲ್ಲಿ, ಪೇಟೆಗಳಲ್ಲಿ ಅವರು ರಾಮ, ಲಕ್ಷ್ಮಣ, ಸೀತಾ, ಹನುಮಂತ, ರಾವಣ ಈ ವೇಷಗಳನ್ನು ಹಾಕ್ತಾ ಭಿಕ್ಷೆಗಳನ್ನು ಬೇಡ್ತಾ ಹೋಗ್ತಾರೆ. ಅದೊಂದು ರೀತಿ ಭಿಕ್ಷೆ ಅಲ್ಲ, ಅದು ಅವರು ತಮ್ಮ ಕಲಾ ಪ್ರಕಾರವನ್ನು ಪ್ರದರ್ಶಿಸಿ ಅದಕ್ಕೆ ಪ್ರತಿಯಾಗಿ ಅವರು ಸಣ್ಣ ಸಹಾಯವನ್ನು ಅವರು ಬೇಡ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಹೆಚ್ಚಿನ ಸಹಾಯವನ್ನು ಮಾಡಬೇಕು. ಅದನ್ನು ಯಾವುದೇ ರೀತಿಯಲ್ಲೂ ಕೂಡ ನಾವು ಹೀನಾಯವಾಗಿ ನೋಡಬಾರ್ದು ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಯುವಕ ಮತ್ತು ಯುವತಿಯರು ಬೆಳದಿಂಗಳ ನೃತ್ಯ